ಈಗಾಗಲೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಒಂದ್ ಕಡೆ ಆರಂಭ ಆಗಿದೆ. ಎಲ್ಲರೂ ಅಲ್ಲಿಗೆ ಹೋಗೋಕೆ ಕಾಯ್ತಾ ಇದ್ದಾರೆ. ಇದರ ನಡುವೆ ಇಡೀ ಅಯೋಧ್ಯೆ ಕೇಸರಿಮಯವಾಗಿದೆ. ಬರೀ ಅಯೋಧ್ಯೆ ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ರಾಮನ ಧ್ವಜವನ್ನ ಆರಿಸೋಕೆ ಎಲ್ಲಾ ರೀತಿಯ ತಯಾರಿಗಳಾಗ್ತದೆ. ಬಟ್ ಅಷ್ಟೊಂದು ಒಂದು ಸಂಖ್ಯೆಯಲ್ಲಿ ಧ್ವಜಗಳು ಎಲ್ಲಿ, ಕೇಸರಿ ಧ್ವಜಗಳು ಎಲ್ಲಿ ತಯಾರಾಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಜನವರಿ 22ಕ್ಕೆ ಎಲ್ಲಾ ಮನೆ ಮೇಲೆ ರಾಮಧ್ವಜ. ಧಾರವಾಡದ ಧ್ವಜ ತಯಾರಿಕರಿಗೆ 3 ಲಕ್ಷದ ಧ್ವಜ ಆರ್ಡರ್. ಜನವರಿ 22ನೇ ತಾರೀಕು ದೇಶದೆಲ್ಲೆಡೆ ರಾಮನ ಜಪ ನಡೆಯಲಿದೆ. ಹೀಗಾಗಿ ಎಲ್ಲರೂ ಮನೆ ಮನೆಯ ಮೇಲೆ ರಾಮನ ಧ್ವಜ ಹಾರಿಸಲಿದ್ದಾರೆ. ಅದಕ್ಕಾಗಿ ವಿದ್ಯಾನಗರಿ ಧಾರವಾಡದಲ್ಲಿ ಕೂಡ ರಾಮನ ಧ್ವಜದ ತಯಾರಿ ನಡೆದಿದೆ. ಧಾರವಾಡ ನಗರದ ಮರಾಠ ಗಲ್ಲಿಯಲ್ಲಿರುವ ಪ್ರತೀಶ್ ಜಾಧವ್ ಅನ್ನೋರಿಗೆ ಈಗಾಗಲೇ ರಾಮನ 3 ಲಕ್ಷ ಧ್ವಜದ ಆರ್ಡರ್ ಬಂದಿದೆ. ಕಳೆದ 15 ದಿನದಿಂದ ಈ ಪ್ರತೀಶ್ ಅವರು ಧ್ವಜ ತಯಾರಿ ಮಾಡ್ತಿದ್ದಾರೆ. ಈಗಾಗಲೇ 1.5 ಲಕ್ಷ ಧ್ವಜ ಇಲ್ಲಿಂದ ರವಾನೆ ಕೂಡ ಆಗಿದೆ. 3 ಲಕ್ಷಕ್ಕೂ ಅಧಿಕ ನಾವಲ್ಲಿ ರೆಡಿ ಮಾಡ್ತಾ ಇದ್ದೀವಿ ರೀ. ಆಲ್ರೆಡಿ ಸುಮಾರು ಒಂದು 15ರಿಂದ 25 ದಿವಸ ಆಯ್ತು ನಮ್ಮಲ್ಲಿ ಈ ವರ್ಕ್ದಲ್ಲಿ ಇದ್ದು ತೊಡಗಿ. ಇದೊಂದು 15-20 ದಿವಸದಿಂದ ನಮ್ಮದು ಆರ್ಡರ್ ಚಾಲು. ಆ ಥರ ನಮ್ಮಲ್ಲಿ ರೆಗ್ಯುಲರ್ ಆಗಿ ನಾವು ರಾಮಂದಾಗಲಿ, ಓಮ್ ಆಗಲಿ, ಹನುಮಪ್ಪಂದಾಗಲಿ ಒಂದು 12 ತಿಂಗಳು ಕೂಡ ಇದೊಂದು ಕೆಲಸದಲ್ಲಿ ತೊಡಗಿರ್ತೀವಿ. ಬಂದಿದ್ದೀರಿ ಒಂದು 2-3 ಸ್ಟೇಟಿಂದ ಬಂದಿದೆ. ಗೋವಾ ಆಗಲಿ, ತೆಲಂಗಾಣ ಆಗಲಿ, ಆಂಧ್ರ ಆಗಲಿ. ಆಲ್ರೆಡಿ ಒಂದು 2-2.5 ಲಕ್ಷ ತನಕ ನಾವು ಡೆಲಿವರಿ ಡಿಸ್ಪ್ಯಾಚ್ ಮಾಡಿದ್ದೀವಿ. ಈ ಆರ್ಡರ್ ಬರೀ ನಮ್ಮ ರಾಜ್ಯದಿಂದ ಅಷ್ಟೇ ಅಲ್ಲ, ಪಕ್ಕದ ಗೋವಾ, ತೆಲಂಗಾಣ ಹಾಗೂ ಆಂಧ್ರದಿಂದ ಕೂಡ ಬಂದಿದೆ. ಇನ್ನು ರಾಮ ಮಂದಿರದ ಉದ್ಘಾಟನೆಗಾಗಿಯೇ ಜಾಧವ್ ಅವರು ಬೆಲೆ ಕೂಡ ಕಡಿಮೆ ಇಟ್ಟಿದ್ದಾರೆ. ಇದರಲ್ಲಿ 4 ಸೈಜಿನ ಧ್ವಜ ತಯಾರಿ ನಡೆದಿದ್ದು, ಸಣ್ಣ ಧ್ವಜದಿಂದ ಹಿಡಿದು 5 ಮೀಟರ್ ವರೆಗೂ ಧ್ವಜ ಇದೆ. 5 ರೂಪಾಯಿಂದ ಹಿಡಿದು 350 ರೂಪಾಯಿ ತನಕ ಧ್ವಜದ ಬೆಲೆ ಇದೆ. ಸುಮಾರು 80 ಕಾರ್ಮಿಕರು ಈ ಆರ್ಡರ್ ತಯಾರಿ ನಡೆಸಿದ್ದಾರೆ. ಮಹಿಳೆಯರು ಹಗಲು ರಾತ್ರಿ ಕೆಲಸ ಮಾಡಿದ್ರೆ, ಪುರುಷರು ರಾತ್ರಿ ಕೆಲಸ ಮಾಡ್ತಿದ್ದಾರೆ. ಪ್ರತಿದಿನ ಒಬ್ಬ ಮಹಿಳೆ 2,000ಕ್ಕೂ ಹೆಚ್ಚು ಧ್ವಜ ತಯಾರಿ ಮಾಡ್ತಿದ್ದಾರೆ. ಕೆಲಸ ಭಾಳ ದಿನದಿಂದ ಸ್ಟಾರ್ಟ್ ಇದೆ ರೀ ಸರ್. ಇದು ರೆಗ್ಯುಲರ್. ಇದು ಅಯೋಧ್ಯೆದು ಮೊನ್ನೆ ಆರ್ಡರ್ ಬಂದಿರೋದು. ಸ್ಟಾರ್ಟ್ ಆಗಿನೂ ಸುಮಾರು ಒಂದು 15 ದಿವಸ ಆಯಿತು. ಸುಮಾರು ಒಂದು 50,000 ಪೀಸಸ್ ಬಂದಿದೆ. ಆರ್ಡರ್ ಬಂದಿದೆ, ರೆಡಿ ಆಗ್ತಾ ಇದೆ. ಹಗಲು ರಾತ್ರಿ ಪಾಪ ಮಾಡ್ತಿದ್ದಾರೆ ಎಲ್ಲರೂ. ನಾವು ಒಬ್ಬೊಬ್ಬರು 2ರಿಂದ 2,500 ಪೀಸ್ ರೆಡಿ ಮಾಡ್ತೀವಿ ಇಲ್ಲಿ. ಸದ್ಯ ರಾಮನ ಈ ದೇವಸ್ಥಾನ ಉದ್ಘಾಟನೆಯಿಂದ ಎಷ್ಟೋ ಬಡವರಿಗೆ ಕೆಲಸ ಕೂಡ ಸಿಕ್ಕಂತಾಗಿದೆ. ಅಲ್ಲದೆ ಧ್ವಜ ತಯಾರಿಕರಿಗಂತೂ ಈ ಹಬ್ಬದ ವಾತಾವರಣ, ಲಕ್ಷ ಆರ್ಡರ್ ಬಂದಿರೋರು ರಾಮನ ದಯೇ ಆಗಿದೆ ಅಂತ ಹೇಳ್ತಿದ್ದಾರೆ. ಜಾವೇದ್, ಪಬ್ಲಿಕ್ ಟಿವಿ, ಧಾರವಾಡ.